ನೋಡಿ, ನೀವ್ ಏನೇನೋ ಮಾತಾಡ್ಬೇಡಿ. ಇದು ನಮ್ಮನೆ ವಿಷಯ, ನಮ್ಗೆ ಬಿಟ್ಬಿಡಿ. ದಯವಿಟ್ಟು ಇದಕ್ಕೆ ನೀವ್ ತಲೆ ಹಾಕ್ಬೇಡಿ. ಹೇಗಮ್ಮ ತಲೆ ಆಗ್ದಂಗಿರಕ್ಕಾಗತ್ತೆ? ನೀನು ನನ್ನ ತಮ್ಮನ ಮಗಳ ಸಮಾನ. ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ದಂಗಿರಕ್ಕಾಗುತ್ತಾ? ನಾನು ನಿಮ್ ದೊಡ್ಡಪ್ಪ. ಇವಾಗ ನಿಮಗ್ ಏನ್ ಬೇಕು? ನಿನ್ನ ಕಾರ್ತಿಕ್ ಮದುವೆ ಆಗಬೇಕು. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದೆ ಮಾತಾ? ಹೌದು. ಒಂದ್ಸಲ ಹೆದರ್ಕೊಂಡ್ರೆ ಮತ್ತೆ ಮತ್ತೆ ಹೆದರ್ಸ್ತಾನೆ ಇರ್ತೀರಾ. ಸರಿ ಬಿಡಾಗಿದ್ರೆ 2 ಸೀಕ್ರೆಟ್ನು ಓಪನ್ ಮಾಡಿ. ಎರಡು ಸೀಕ್ರೆಟಾ? ಏನದು? ನಿಂದು ಬಾಲುಂದು ಲವಿಟವಿ ವಿಚಾರ. ಎರಡನೇದು, ಸತ್ಯ ನಿನ್ ಮದುವೆಗೆ ಅಂತ ತಂದ ದುಡ್ಡನ್ನ ನೀನು ನಿನ್ ಕೈಯಾರೆ ಕದ್ದಿತ್ತು. ಸತ್ಯಂಗೆ ನಿಮ್ಮ ಮನೆಯವರಿಗೆ ಇಡೀ ಜಗತ್ತಿಗೆ ನೀನಿಂತವಳು ಅಂತ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡ. ಏನೋ ಇದು? ಆ ಮಂಜ ನೋಡಿದ್ರೆ ಲ್ಯಾಪ್ಟಾಪ್ ಓಪನ್ ಮಾಡು ಎಲ್ಲ ಕಾಣಿಸುತ್ತೆ ಅಂತಂದ, ಆದ್ರೆ ಇಲ್ಲೇನು ಬರ್ತಾನೆ ಇಲ್ಲ. ಲವ್ ಲಾಗಿನ್ ಮಾಡ್ಬೇಕಣ, ಹಂಗೆ ಬಂದ್ಬಿಡತ್ತಾ? ಮೊದ್ಲು ವೈಫೈ ಕನೆಕ್ಟ್ ಮಾಡೋ. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ ಸೈಬರ್ ಕ್ರೈಮು ಆಗಿರ್ಬೇಕು. ಲೇ ಸರಿಯಾ, ಕ್ರೈಮು ಇಲ್ಲ ಏನು ಇಲ್ಲ, CCTV ಫೂಟೇಜ್ ಅಷ್ಟೇ. ನೋಡ್ರೆ 2 ಫಿಲಮ್ ಎಷ್ಟೋ ಮಾತಾಡ್ತೀಯಾ? ಮೊದ್ಲೇ ಇದು ಓಪನ್ ಆಗ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ಬೇರೆ. ಲೋ ಬೆಳಿಗ್ಗೆ ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಏನ್ರೋ ಮಾಡ್ತಿದ್ದೀರಾ? ರಾಕಿ, ನಮ್ ಫ್ರೆಂಡ್ ಕಾಮಿಡಿ ಪೀಸ್ ಅಂತ ಒಬ್ಬ ಇದ್ದಾನೆ, ಅವನು ರೆಸಾರ್ಟ್ CCTV ಫೂಟೇಜ್ ಎಲ್ಲ ಕಳಿಸಿದ್ದಾನೆ. ಅದ್ರಲ್ಲಿ ದಿವ್ಯಕ್ಕನ ಕಿಡ್ನಾಪ್ ಮಾಡಕ್ ಯಾರು ಟ್ರೈ ಮಾಡಿದ್ರು ಅಂತ ಗೊತ್ತಾಗ್ಬೋದು ಅಂತ ನೋಡ್ತಾ ಇದೀವಿ. ಹೌದಾ? ಇದೇ ನಮಗ್ ಬೇಕಾಗಿದ್ದು. ಯಾರು ಕಿಡ್ನಾಪ್ ಮಾಡಕ್ ಟ್ರೈ ಮಾಡೋದು ಅಂತ ಗೊತ್ತಾದ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಅವಾಗ್ಲೇ ಸತ್ಯನ್ ಸೇವ್ ಮಾಡಕ್ ಸಹಾಯ ಆಗೋದು. ಎಲ್ಲಿ ಕೊಡಿಲಿ ನೋಡೋಣ. ಓಪನ್ ಆಯ್ತಲ್ಲೋ ಲ್ಯಾಪ್ಟಾಪ್ ಅವಂದೆ, ಅದಕ್ಕೆ ಓಪನ್ ಆಯ್ತು. ಇದ್ರಲ್ಲಿ ಯಾರಾದ್ರೂ ಗುರ್ತು ಸಿಗ್ತಾರಾ ನೋಡಿ. ರಾಕಿ, ಇದ್ರಲ್ಲಿ ಏನು ಗೊತ್ತಾಗ್ತಿಲ್ಲ ಕಣೋ. ಬೇರೆ ಫುಟೇಜ್ ಇದೆಯಾ? ಬೇರೆ ಫುಟೇಜ್ ಇಲ್ಲ ರಾಕಿ, ಇಷ್ಟೇ ಇರೋದು. ನಮ್ ಕಾಮಿಡಿ ಪೀಸ್ ಹೇಳ್ದ, ಆ ರೌಡಿಗಳು ಆ ರೆಸಾರ್ಟ್ ಅಲ್ಲಿರೋ CCTV ಕನೆಕ್ಷನ್ಸ್ ಎಲ್ಲ ಕಟ್ ಮಾಡಿದಾರಂತೆ. ಇದ್ಯಾವುದೋ ಸೀಕ್ರೆಟ್ CCTV ಅನ್ಸುತ್ತೆ, ಅದಕ್ಕೆ ಇಷ್ಟೇ ಸಿಕ್ಕಿರೋದು. ಇದರಿಂದ ನಮ್ಗೇನು ಯೂಸ್ ಆಗಲ್ಲ ಕಣ್ರೋ. ರಾಕಿ, ಆ ವಿಡಿಯೋನ ಒಂದ್ ಸ್ವಲ್ಪ ಹಿಂದೆ ಓಡಿಸು. ಯಾಕೆ? ನೀವು ಓಡಿಸು, ಹೇಳ್ತೀನಿ. ಇಲ್ಲಿ ನಿಲ್ಸು, ಸ್ವಲ್ಪ ಝೂಮ್ ಹಾಕು. ಶಾಕ್ ಆಯ್ತಾ? ತಪ್ಪು ಮಾಡಿದ್ಮೇಲೆ ಶಾಕ್ ಆಗ್ಲೇಬೇಕು. ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ನೀನು ಅಂದ್ಕೊಂಡಿದ್ಯಾ, ಆದ್ರೆ ಎಲ್ಲ ಗೊತ್ತು. ನಾನು ಯಾಕೆ ಸುಮ್ಮನಿದ್ದೆ ಗೊತ್ತಾ? ಈ ಮದುವೆ ಒಂದು ನಡೆದು ಬಿಡ್ಲಿ ಅಂತ ಸುಮ್ಮನಿದ್ದೆ. ಈ ಮದುವೆನೇ ನಡೆಯಲ್ಲ ಅಂದ್ಮೇಲೆ ನಾನು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ಲಿ? ಇಲ್ಲ, ನೀವೇ ಏನೋ ತಪ್ಪು ತಿಳ್ಕೊಂಡಿದ್ದೀರಾ.
ಇಂಥ ಡ್ರಾಮಾನೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ. ಸತ್ಯ ಕೆಟ್ಟವಳು ಅಂತ ಇಡೀ ಜಗತ್ ನಂಬ್ಕೊಂಡಿದ್ದೆ. ಆದ್ರೆ ನೀನಿದೆಯಲ್ಲ, ನೀನು ಅವಳಿಗಿಂತ ದೊಡ್ಡ ಕೇಳಿ. ಮದುವೆ ಗೊತ್ತಾಗಿದೆ, ನಡೀತಾ ಇದೆ, ಆದ್ರೂ ಇನ್ನೊಂದು ಅಕೌಂಟ್ ನ ಯಾರಿಗೂ ಗೊತ್ತಿಲ್ದಂಗ್ ಮೇಂಟೈನ್ ಮಾಡ್ತಿದ್ಯಲ್ಲ. ಇನ್ನೆಂತ ಕಿಲಾಡಿ ಇರ್ಬೇಕು. ದೊಡ್ಡಪ್ಪ, ಬ್ಲಾಕ್ ಮೇಲ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಬಾಯ್ ಬಂದಿದ್ ಹೇಳ್ತಿದ್ರ, ಅದ್ ನನಗೂ ಹರ್ಟ್ ಆಗುತ್ತೆ. ಅಮ್ಮಡ್ಡಿ, ನೀನು ಕೇಳಿ ಇರ್ಬೋದು, ನಾನು ನಿನ್ ದೊಡ್ಡಪ್ಪ ನಿನಗಿಂತ ದೊಡ್ಡ ಕೇಳಿ. ನಿನ್ನ ಆಟ ಅಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಾಲನ ವಿಚಾರನ ವೈರಲ್ ಮಾಡ್ಲಾ, ತೋರಿಸ್ಲಾ ನನ್ನ ತಾಕತ್ತು? ದೊಡ್ಡಪ್ಪ, ನೀವ್ ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ಬಾಲನ್ ಲವ್ ಮಾಡಿದ್ ನಿಜ, ಆದ್ರೆ ಇವಾಗ ಪ್ರೀತಿ ಮಾಡ್ತಾ ಇರೋದು ಅಥವಾ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾರ್ತಿಕ್ನೆ. ಮತ್ತೆ ಈಗ ತಾನೇ ಕಾರ್ತಿಕ್ ನಾನು ಮದ್ವೆ ಆಗಲ್ಲ ಅಂತ ಅಂತಿದ್ದೆ. ಇನ್ನು ಆ ಬಾಲನ್ ಜೊತೆ ಓಡಾಡ್ಕೊಂಡಿದ್ಯೋ ಹೆಂಗೆ? ದೊಡ್ಡಪ್ಪ, ಬಾಲ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ, ಅದಕ್ಕೆ ಹೆದರ್ಕೊಂಡು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ಸತ್ಯ ಏನಾದ್ರೂ ನನಗೂ ಕಾರ್ತಿಕ್ಗೂ ಮದ್ವೆ ಮಾಡ್ಸಿದ್ರೆ ಮತ್ತೆ ಅಮ್ಮ ಶುರು ಹಚ್ಕೋತಾಳೆ, ಸತ್ಯನೇ ಮದ್ವೆ ಮಾಡ್ಸಿದ್ದು, ಅವಳು ಹಂಗಲ್ಲೇ ಬದುಕ್ತಿದ್ಯಾ ಅಂತ. ಅದಕ್ಕೆ ಕಾರ್ತಿಕ್ನ ಮದ್ವೆ ಆಗಲ್ಲ ಅಂತ ಹೇಳ್ದೆ. ಅಷ್ಟಕ್ಕೆ ನೀವ್ ಏನೇನೋ ತಿಳ್ಕೊತಿದ್ದೀರಾ ದೊಡ್ಡಪ್ಪ. ಅಂದ್ರೆ ಯಾವ ಸಂಬಂಧನೂ ಇಲ್ಲ. ಮತ್ತೆ ಕಾರ್ತಿಕನ್ ಮದುವೆ ಯಾಕೆ? ಏನ್ ರೋಗ ನಿನ್ಗೆ? ಆ ಜಾನಕಿ ಋಣ ಹಂಗು ಹಿಂಗು ಅಂತ ಮಾತಾಡ್ಕೊಳ್ಳಿ ಬಿಡು. ನೀನೇ ನೀ ಮನೆಗಿರ್ತೀಯ, ನೀನಿರೋದು ಆ ಮನೆಗೆ, ದೊಡ್ಡ ಮನೆಗೆ, ಅಲ್ಲಿವರೆಗೂ ಕೇಳಿಸುತ್ತಾ? ದೂರ ಅದು. ಆದ್ರೂ ಸ್ವಾಭಿಮಾನ ಮುಖ್ಯ ಅಲ್ವಾ ದೊಡ್ಡಪ್ಪ? ಅದೇನು ಅನ್ನ ಹಾಕತ್ತೇನಮ್ಮ? ನೋಡು, ನನ್ನ ಮಾತು ನಾನು ಹೇಳೋದು ನೀನು ಒಳ್ಳೇದಕ್ಕೆ. ಸತ್ಯ ಮದುವೆ ಬಗ್ಗೆ ಓಕೆ ಅನ್ನಿಸ್ಕೊಂಡ್ ಬಂದ್ರೆ ನೀನ್ ಮಾತ್ರ ಇಲ್ಲ ಅನ್ಬೇಡ. ಕಾರ್ತಿಕ್ನು ದೊಡ್ಡ ಕೂಡನೆ, ಅವನ್ನೇ ಬಿಟ್ಕೊಡ್ತೀನಿ ನೀನು. ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದಿಲ್ಲ ಬಿಡ. ಒಂದ್ಸಾರಿ ಮದುವೆ ಆದ್ಮೇಲೆ ಈ ಕೊಂಪಿಗೆ ಆಗ್ಬತ್ತೀಯ, ದೊಡ್ಡ ಮನೆ ನಿಂದು, ಈ ಮನೆ ನಂದು, ಇಬ್ಬರಿಗೂ ಲಾಭ. ಏನಂತೀಯ? ಆದ್ರೆ ಸತ್ಯ ಏನ್ ಸತ್ಯ ಸತ್ಯ ಅಂತ ಜಪ ಮಾಡ್ತೀವಿ. ನಾನು ಹೇಳ್ದಂಗೆ ನೀನು ಕಾರ್ತಿಕ್ನ ಮದುವೆ ಆದ್ಮೇಲೆ ಗಂಡ ನಿನ್ ಮುಷ್ಟಿ, ಅವನ್ ಬೇರೆ ಸಾರು, ನೀನು ಹೇಳ್ದಂಗೆ ಕುಡಿತಾನೆ. ಅವನಿಗಿಂತ ಗಂಡ ಬೇಕಾರೆ ಯೋಚನೆ ಮಾಡು. ಈ ಅಪ್ಪ ಯಾಕೋ ಬಿಡೋ ತರನೇ ಕಾಣಿಸ್ತಿಲ್ಲ. ಇವನಿಗೆ ಮನೆ ಬೇಕು ಅನ್ನೋ ಕಾರಣಕ್ಕೆ ನನಗ್ ಮದ್ವೆ ಆಗುವಂತ ಟಾರ್ಚರ್ ಕೊಡ್ತಿದ್ದಾನೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಮದುವೆಗೆ ಹೋಕೆ ತಾನೆ? ಮದುವೆ ಆಗ್ಬಿಡಪ್ಪ, ಇಬ್ರು ಡೀಲ್ ಮಾಡ್ಕೊಂಬ. ಇಲ್ಲ ಅಂದ್ರೆ ನನ್ನ ಸ್ವಂತ ತಮ್ಮನ ಮಗಳು ಅನ್ನೋದನ್ನು ನೋಡಿದೆ, ಇನ್ನೆಲ್ಲ ಬಣ್ಣಗಳನ್ನ ಎಲ್ಲರಿದ್ರಿಗೂ ಬಾಯಲ್ ಮಾಡ್ಬಿಡ್ತೀನಿ. ಯಾಕಮ್ಮ ಈ ಮೌನ? ಮೌನವನ್ನ ಸಮ್ಮತಿ ಅಂತ ತಿಳ್ಕೊಳ್ಳೋ. ಇವಾಗ ಓಕೆ ಹೇಳಿಲ್ಲ ಅಂದ್ರೆ ಈ ಅಪ್ಪ ದೊಡ್ಡ ರಾದಂತ ಮಾಡ್ತಾನೆ ಅಂತ ಹೇಳ್ಬಿಟ್ಲಿ. ಚಾಣ ಮರಿ ಚಾಣ ಹುಡುಗಿರನ್ನ ದೊಡ್ಡವ್ರು ಹೇಳಿದ ಮಾತಿಗೆ ಗೌರವ ಕೊಡ್ಬೇಕು, ಒಪ್ಕೊಬಿಡ್ಬೇಕು ಅವ್ರಿಗೆ. ಲೋ ಅಬ್ಬಿ, ಬೇಗ ಟೀ ಕೊಡೋ. ರಾಜನ್ ಮಗನಿಗೆ ಬಿರಿಯಾನಿ ತಿಂತೀನಾ? ಹೂ ಕಣೋ, ಎಷ್ಟೊಂದ್ ದಿವಸ ಆಗೋಗಿದೆ, ತಗೊಂಬರೋ. ಪಟಾಕಿ ಬರ. ಬಿರಿಯಾನಿನ ಸೇರ್ವ ಜಾಸ್ತಿ ಇಸ್ಕೊಂಬರೋ.
ಲೋ ಬೇಗ ಟೀ ಕೊಡೋ ಯಾಕೋ ಅದೇನ್ ಓದ್ತೀರಾ ಏನ ನಾವು ತುಂಬಾ ಓದಿದೀವಮ್ಮ. ಜಾಕ್ ಇನ್ ದ ಜಿಲ್ ವೆಂಟ್ ಆಫ್ ದ ಹಿಲ್ ಟು ಫೆಚ್ ದ ಏ ಅದೇ ಮಗ ನೀರ್ ತರ್ತಾರಲ್ಲ ನಿಂಗಿದೆಲ್ಲ ಗೊತ್ತಾಗಲ್ಲ ಬಿಡು. ನಾವು ತುಂಬಾ ಓದಿದೀವಿ, ಅದೇ ತೋರ್ಸ್ಕೊಳಲ್ಲಮ್ಮ. ಕಾಮಿಡಿ ಸಾಕು ತಗೋ ಟೀ. ರಾಕಿ ಇಷ್ಟೊಂದು ಓದ್ತಿ ಅಲ್ವಾ, ಜಾಸ್ತಿ ಹೋದ್ರೆ ನಿದ್ದೆ ಬರಲ್ವಾ? ಅಯ್ಯೋ ಮತ್ತೆ IAS ಓದೋದಂದ್ರೆ ನಿನ್ನ ಸ್ಪ್ಯಾನ್ ಇಟ್ಕೊಂಡು ತಿರುಗಿಸ್ದಂಗಲ್ಲ. ಕೊಡಿಲಿ. ಅದೆಲ್ಲ ಎಲ್ಲೋ ಅವ್ನಿಗೆ ಅರ್ಥ ಆಗುತ್ತೆ. 3ನೇ ಕ್ಲಾಸ್ ಫೇಲ್ ಆದವನಲ್ವಾ ಅವನು. ಬಿಡೋ 2ನೇ ಕ್ಲಾಸ್ ಪಾಸ್ ಆಗಿಲ್ವಾ? ಕೊಡು ನಂಗೊಂದು. ಹೆಂಗೆ ಕೌಂಟ್ರು? ಗುಂಡ್ರಾ ಕಾಫಿ ಬೇಡವಾ ಟೀ ಬೇಡವಾ? ಬೇಗ ಬಾ. ಸತ್ಯ ಟೀ ಕುಡಿತ್ಯಾ? ಯಾಕೆ ಸತ್ಯ, ಏನಾಯ್ತು? ಏನೂ ಇಲ್ಲ ಕಣ. ಏನು ಇಲ್ದೆ ಈಗೆಲ್ಲ ಕೂತ್ಕೊಳ್ಳಲ್ಲ ನೀನು. ನಮ್ಗೆ ಗೊತ್ತು ಏನಂತ ಹೇಳು. ಕಾರ್ತಿಕ್ ಹತ್ರ ಮಾತಾಡ್ತೀಯಾ? ಹೋಗಿದ್ದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಅವನ ಕಣ್ಣಲ್ಲೂ ನಾನೇ ವಿಲನ್. ಅದೇನೋ ಹೇಳ್ತಾರಲ್ಲ, ಹಳ್ಳಕ್ ಬಿದ್ದವ್ರಿಗೆ ಬರೀ ಕಲ್ಲೇಟೆ ಅಂತ. ಹಾಗಾಗೋಗಿದೆ ನನ್ನ ಪರಿಸ್ಥಿತಿ. ನೀನ್ ಹೋಪ್ಸ್ ಕಳ್ಕೊಬೇಡ ಸತ್ಯ. ಕಾರ್ತಿಕ್ ಏನಂದ್ರು? ಮದ್ವೆ ಮನೇಲಿ ಗಲಾಟೆ ಆಯ್ತು, ಮದ್ವೆ ನಿಂತೋಯ್ತು ಅನ್ನೋದಕ್ಕಿಂತ ನಾನ್ ದಿವ್ಯಕ್ಕನ್ ತಂಗಿ ಅದನ್ನೆಲ್ಲ ನಾವು ಮುಚ್ಚಿಟ್ಟಿದ್ವಿ ಅನ್ನೋದೇ ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ. ಇದನ್ನೆಲ್ಲ ನಾವು ಬೇಕು ಅಂತ ಮಾಡಿದ್ವಾ? ಪಾಪ ದಿವ್ಯಕ್ಕ, ನಾನ್ ಅವಳ ತಂಗಿ ಆಗಿರೋದಕ್ಕೇನೆ ಅವಳ ಮದ್ವೆನೆ ನಿಂತೋಯ್ತು. ನೀನ್ ಯಾಕೆ ನಿನ್ನ ಬ್ಲೇಮ್ ಮಾಡ್ಕೊಂತಿದ್ಯಾ? ನೀನೇನ್ ಬೇಕು ಅಂತ ಮಾಡಿದ್ಯಾ? ಸಿಚುವೇಶನ್ ಹಂಗಿದ್ರೆ ನೀನಾದ್ರೂ ಏನ್ ಮಾಡಕ್ಕಾಗತ್ತೆ ಹೇಳು? ಎಲ್ಲ ಆಗಿದ್ದ ಅವನಿಂದ. ಅವನ್ ಯಾವನೋ ದೊಡ್ಡವನಂತೆ. ನೀನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಸಿಗ್ದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆ ಚಿದಗ್ನಿ ಬಾಯಿ ಏನೋ ಸತ್ಯ ಹೇಳ್ತೀನಿ ಅಂತ ನನ್ನನ್ ಕರೆಸ್ಕೊಡ್ಲು. ನನಗೂ ಬುದ್ಧಿ ಇಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟೆ. ಅಲ್ಲಿ ನೋಡಿದ್ರೆ ಅವಳನ್ ಯಾರು ಹೊಡೆದಾಕ್ಬಿಟ್ರು. ಆ ದೊಡ್ಡವನೇ, ಖಂಡಿತ ಆ ದೊಡ್ಡವನೇ. ಅವಳು ನೋಡಿಯೋ ಮೊದ್ಲು ನನ್ನನ್ನೇ ಹೊಡೆದಾಕ್ಬಿಡ್ಬೇಕಿತ್ತು. ಹೋಗ್ಬಿಡ್ತಿದೆ ಅತ್ಲಾಗೆ. ಸತ್ಯ ಈಗ ನೋಡು, ಎಲ್ಲ ಎಲ್ಲ ನನ್ನಿಂದನೇ ಕಷ್ಟ. ಪ್ಲೀಸ್ ಸತ್ಯ, ಹಾಗೆಲ್ಲ ಮಾತಾಡ್ಬೇಡ. ನೀನ್ ಬೇಕಾದ್ರೆ ನಿಮ್ ಮನೆಗ್ ಮಾತ್ರ ಅಲ್ಲ, ನನ್ ಹಾಗೋದೋ ಎಷ್ಟೋ ಮಕ್ಳಿಗೆ ನಿನ್ ಸಹಾಯ ಬೇಕಾಗಿದೆ. ನೀನೇ ಹೋಗ್ಬಿಟ್ರೆ ಅವ್ರ ಕನ್ಸೆಲ್ಲ ಸತ್ ಹೋಗುತ್ತೆ. ಅಪ್ಪಿ ತಪ್ಪಿನೂ ಹೀಗೆಲ್ಲ ಮಾತಾಡ್ಬೇಡ. ನೀನೀಗ ನಾನೇನೋ ಮಾಡಿದ್ದೀನಿ. ಬುದ್ಧಿವಂತ ನೀನು. ಸ್ಕಾಲರ್ಶಿಪ್ ಸಿಕ್ಕಿದೆ, ಓದ್ತಿದ್ಯಾ. ಇದ್ರಲ್ಲಿ ನಂದೇನೋ ಇದೆ. ಸ್ಕಾಲರ್ಶಿಪ್ ಅಲ್ಲಿ ಬರೀ ಓದ್ಬಹುದಷ್ಟೇ. ಬಟ್ಟೆ, ಊಟ, ಜಾಗ ಎಲ್ಲ ಸ್ಕಾಲರ್ಶಿಪ್ ಕೊಡಲ್ಲ ಸತ್ಯ. ಅದನ್ನೆಲ್ಲ ಕೊಡ್ತಿರೋಳ್ ನೀನು. ನೀನ್ ನಮ್ಮಂತವ್ರಿಗೆ ಬೇಕು ಸತ್ಯ. ನೀನೇ ಹೀಗ್ ಭರವಸೆ ಕಳ್ಕೊಂಡ್ರೆ ಹೇಗೆ ಹೇಳು? ಹೌದು ಸತ್ಯ, ಸಹಾಯ ಮಾತೆಲ್ಲ ಆಡ್ಬೇಡ ನೀನು. ನೀನ್ ಯಾರಿಗ್ ಬೇಕೋ ಬೇಡೋ ನನಗ್ ಗೊತ್ತಿಲ್ಲ. ನಮಗಂತೂ ನೀನ್ ಬೇಕು ಸತ್ಯ. ಹೌದು ಸತ್ಯ, ಈಗೆಲ್ಲ ಮಾತಾಡ್ಬೇಡ. ನಮ್ಗಂತೂ ನೀನ್ ಬೇಕು. ಕಾರ್ತಿಕ್ನೆ ಮದ್ವೆ ಮಾಡ್ಕೊಂತ ದೊಡ್ಡಪ್ಪ ತಲೆ ತಿಂತಿದ್ದಾರೆ. ಹೇಗೆ ಇವ್ರಿಗೆಲ್ಲ ಅರ್ಥ ಮಾಡ್ಸೋದು? ಅರ್ಥ ಎಲ್ಲ ಆಗುತ್ತೆ ಇವ್ರುಗಳಿಗೆ. ಟಿಪಿಕಲ್ ಮೆಂಟಾಲಿಟಿ ಜನ. ಅರ್ಥ ಮಾಡ್ಸಕ್ ಹೋದ್ರೆ ನನ್ನನ್ನೇ ಹೊಡೆದು ಮುಕ್ ತಿನ್ಬಿಡ್ತಾರೆ. ಕಾರ್ತಿಕ್ಗೆನೆ ಫೋನ್ ಮಾಡಿದ್ರೆ ಹೇಗೆ? ಅವನ ಹತ್ರನೇ ಮಾತಾಡಿ ಅವನಾಗ ಅವನೇ ಈ ಮದ್ವೆನ ಬೇಡ ಅನ್ಬೇಕು. ಹಾಗ್ ಮಾಡ್ಬೇಕು. ಆಗ ಇವ್ರುಗಳು ಏನು ಮಾಡಕ್ಕಾಗಲ್ಲ.
ಹಲೋ ಕಾರ್ತಿಕ್, ನಾನು ದಿವ್ಯಾ. ಹೇಳಿ. ಸಾರಿ ಕಾರ್ತಿಕ್, ಮೊನ್ನೆಯಿಂದನೂ ಫೋನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಆದ್ರೆ ಫೋನ್ ಮಾಡಕ್ ಧೈರ್ಯನೇ ಬರಲಿಲ್ಲ. ನಮ್ಮನೆಯವರಿಂದ ನಿಮ್ಮ ಮನೆಯವ್ರಿಗೆ ಎಷ್ಟೆಲ್ಲ ಅವಮಾನ ಆಯ್ತು, ಅದಕ್ಕೆ ಫೋನ್ ಮಾಡಕ್ ಹೋಗ್ಲಿಲ್ಲ ಕಾರ್ತಿಕ್. ಬರೀ ಅವಮಾನ ಆಗಿದ್ರೆ ಪರವಾಗಿಲ್ಲ ದಿವ್ಯಾ ಅವರೇ, ನಮ್ಮಪ್ಪಂಗೆ ಏನಾಯ್ತು ಅಂತ ಗೊತ್ತಲ್ವಾ? ಹೌದು ಕಾರ್ತಿಕ್, ಇವತ್ತಿನ ನಿಮ್ಮಪ್ಪನ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಕಾರಣ. ನಮ್ಮ ಮನೆಯವರು ಸತ್ತಿನ ವಿಷಯ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ ಮನೆಯವರೇನೋ ಮುಚ್ಚಿಟ್ರು, ಆದ್ರೆ ನೀವಾದ್ರೂ ನನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳ್ಬೋದಾಗಿತ್ತಲ್ವಾ? ನಾನ್ ತಾನೇ ಏನ್ ಮಾಡ್ಲಿ ಕಾರ್ತಿಕ್, ಅಮ್ಮನ ಮಾತನ್ನ ಮೀರಕ್ಕಾಗತ್ತಾ? ಅದಕ್ಕೆ ಹೇಳಲಿಲ್ಲ. ಎಷ್ಟು ಒಳ್ಳೆ ಹುಡುಗಿ ಇವಳು, ಅಮ್ಮ ಹಾಕಿದ ಗೆರೆ ದಾಟಲ್ಲ. ಆದ್ರೆ ಆ ಸತ್ಯ ಇವಳು ಆಪೋಸಿಟ್. ಇಂಥವಳಿಗೆ ಅದೆಂತ ತಂಗಿ? ಸಾರಿ ಕಾರ್ತಿಕ್, ಪದೇ ಪದೇ ಅಳ್ತಿರೋದ್ಗೆ ನನ್ನ ಲೈಫೇ ಕಣ್ಣೀರಾಗೋಗಿದೆ. ಅದ್ ಬಿಡಿ ಕಾರ್ತಿಕ್, ಎಲ್ಲ ನನ್ನ ಹಣೆ ಬರ. ನಾನು ಕಾಲ್ ಮಾಡಿದ್ದು ನಿಮ್ಮಪ್ಪ ಹೇಗಿದ್ದಾರೆ ಅಂತ ಕೇಳಕ್ಕೆ. ಇಷ್ಟೆಲ್ಲ ಆದ್ಮೇಲೂ ಇವಳು ನಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರಲ್ಲ. ಹೇಗಿದ್ದಾರೆ ಅವರು? ಹುಷಾರಾಗಿದ್ದಾರೆ ತಾನೆ? ಕಾರ್ತಿಕ್, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ, ಹೇಳಿ. ನಿಮಗ್ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಫೋನ್ ಮಾಡ್ತೀನಿ. ಆದ್ರೆ ಒಂದೇ ಒಂದ್ಸಲ ಅಂಕಲ್ ಹುಷಾರಾಗಿದ್ದಾರೆ ಅಂತ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಲಕಿಲಿ ಅಪ್ಪ ರಿಕವರ್ ಆಗ್ತಾ ಇದ್ದಾರೆ, ಇವಾಗ ಸುಧಾರಿಸ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಸದ್ಯ ನಿಮ್ ತಂದೆ ಅಂತ ವ್ಯಕ್ತಿ ನಾನು ನೋಡೇ ಇಲ್ಲ. ಹುಷಾರಾದ್ರಲ್ಲ, ಅಷ್ಟು ಸಾಕು. ಅವ್ರು ಆರೋಗ್ಯವಾಗಿದ್ರೆ ಅದೇ ಸಮಾಧಾನ. ಅಪ್ಪನಿಗೆ ನನ್ನ ಮದುವೆ ನೋಡಬೇಕು ಅಂತ ತುಂಬಾ ಆಸೆ ಇತ್ತು, ಅದು ನೆರವೇರ್ಲಿಲ್ವಲ್ಲ. ಆ ಶಾಕಲ್ಲಿ ಅವ್ರಿಗೆ ಹೀಗಾಯ್ತು. ನನಗೆ ಗೊತ್ತು ಕಾರ್ತಿಕ್, ನಾವ್ ಎಂತ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ನಮ್ಮಿಂದಾಗಿ ದೇವ್ರಂತ ಮನುಷ್ಯ ಹಾಸಿಗೆ ಹಿಡಿಯೋಗಾಯ್ತು. ಪಾಪ. ಇವಾಗ ನಿಮ್ಮ ಮನೇಲಿ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿರ್ಬೇಕಲ್ವಾ? ನಾವೆಲ್ಲ ಮೋಸ ಮಾಡಿದವರು ಅಂತ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರಲ್ವಾ? ನನಗೆ ಚೆನ್ನಾಗಿ ಗೊತ್ತು, ಈ ಸತ್ಯಾಳಂತೋಳು ಇರೋರ್ ಮನೆಯಿಂದ ಹೆಣ್ತರಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ. ಅಷ್ಟೇ ಅಲ್ಲ, ಈ ಮದ್ವೆ ಮುಗ್ದೋಗಿರೋ ಅಧ್ಯಾಯ ಅಂತಾನೂ ಗೊತ್ತು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಮದ್ವೆ ನಿಲ್ತು ಅಂತ ಅಕ್ಕ ಕೋಪ ಮಾಡ್ಕೊಂಡಿದ್ದಾಳೆ. ನಾನ್ ದಿವ್ಯಕ್ಕನ್ ತಂಗಿ ಅಂತ ಕಾರ್ತಿಕ್ ಮನೆಯವ್ರು ಸಿಟ್ ಮಾಡ್ಕೊಂಡಿದ್ದಾರೆ. ಆ ಚಿದಗ್ನಿ ಬಾಯಿನ್ ಕೊಲೆ ಮಾಡ್ದೆ ಅಂತ ಪೊಲೀಸ್ನವರು ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಏನೋ ಮಾಡ್ಲಿ, ಇಷ್ಟು ನಡುವೆ ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಸಾಯ್ತಿದ್ದೀನಿ. ಪೊಲೀಸ್ನವರಿಂದ ಪಾರಾಗಿರೋದು ಒಂದೇ ದಾರಿ ಸತ್ಯ. ಅದು ಚಿದಗ್ನಿ ಬಾಯ್ನ ಶೂಟ್ ಮಾಡಿದ್ ಯಾರು ಅಂತ ನಮಗ್ ಗೊತ್ತಾಗ್ಬೇಕಷ್ಟೇ. ಅದನ್ನ ಕಂಡಿಡಿಯೋದಾದ್ರೂ ಹೇಗ್ರೋ? ಚಿದಗ್ನಿ ಬಾಯ್ನ ನಾನೇ ಆಸ್ಪತ್ರೆಗೆ ಸೇರಿಸಿದ್ರೆ ಸರಿ ಹೋಗಿರೋದು. ಆಗ ನಾನ್ ಮದ್ವೆ ಮನೆಗೆ ಬರ್ತಿರ್ಲಿಲ್ಲ, ಅಕ್ಕನ್ ಮದ್ವೆನೂ ಮುಗ್ದೋಗ್ತಿತ್ತು. ನಾನು ಅವಳ ತಂಗಿ ಅಂತ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಜೊತೆಗೆ ನನ್ ಮೇಲೆ ಕೇಸು ಆಗ್ತಿರ್ಲಿಲ್ಲ. ಅಷ್ಟರಲ್ಲೇ ಅವನ್ ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ದ. ಆ ಚಿದಗ್ನಿ ಬಾಯಿನ ನಾನು ಅಲ್ಲೇ ಬಿಟ್ಟು ಬರೋ ಹಾಗಾಯ್ತು. ನನ್ನಿಂದ ದಿವ್ಯಕ್ಕನ್ ಮದ್ವೆ ಕನ್ಸೆ ಹಾಳಾಗೋಯ್ತು ಕಣ್ರು. ಯಾರು ಟಾರ್ಗೆಟ್ ಮಾಡಿದ್ದು? ಯಾರು ಅಂದ್ರೆ ಆಗ್ಲಿಂದ ಹೇಳ್ತಿಲ್ವ ರಾಕಿ, ದೊಡ್ಡವರು. ಅಲ್ಲ ಅಲ್ಲ, ನಿನ್ ಫ್ಯಾಮಿಲಿನ ಟಾರ್ಗೆಟ್ ಮಾಡಿರೋದು ಅವರಲ್ಲ. ಏನ್ ಹೇಳ್ತಿದ್ಯೋ? ಅವ್ರಲ್ಲ ಅಂದ್ರೆ ದಿವ್ಯಕ್ಕ ನೀನ್ ಯಾರು ಕಿಡ್ನಾಪ್ ಮಾಡೋದಕ್ ಸಾಧ್ಯ? ನಿನಗ್ ಗೊತ್ತಿರೋರೆ. ನನಗ್ ಗೊತ್ತಿರೋರ ಯಾರು?
ಯಾರು ಹೇಳಿ? ಯಾರು? ಬಾಲ